ಶ್ರೇಷ್ಠ ರಾಜಕೀಯ ಮುತ್ಸದ್ದಿಯಾಗಿದ್ದಂಥವರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ತಮ್ಮ ದೂರದೃಷ್ಟಿ ಚಿಂತನೆಯನ್ನು ಈ ಸಮಾಜಕ್ಕೆ ತೋರಿಸಿಕೊಟ್ಟಂತಹ ಒಬ್ಬ ಮಹಾನಾಯಕರು ಎಸ್.ಎಂ. ಕೃಷ್ಣ ಸರ್ ಅವರು ನಿನ್ನೆ ದೈವಾಧೀನರಾಗಿದ್ದಾರೆ. ಹಾಗಾಗಿ ಅವರ ಒಂದು ಸಾವು ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಂದು ನಷ್ಟ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಅಂತ್ಯ ಸಂಸ್ಕಾರವನ್ನು ಮದ್ದೂರಿನ ಸೋಮನಹಳ್ಳಿ ಗ್ರಾಮದಲ್ಲಿ ಅವರ ಹುಟ್ಟೂರಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಸುಮಾರು 3 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಸಿದ್ಧತೆ ಪ್ರಕ್ರಿಯೆಗಳು ಕೂಡ ಈಗ ಪೂರ್ಣಗೊಂಡಿದೆ. ಬೆಂಗಳೂರಿನಲ್ಲಿ ಅವರ ಸ್ವಮನೆಯಲ್ಲಿ ಈಗಾಗಲೇ ಒಂದು ಪಾರ್ಥಿವ ಶರೀರವನ್ನು ನಿನ್ನೆಯಿಂದ ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಿದರು. ಈಗ 8 ಗಂಟೆಗೆ ಬೆಂಗಳೂರಿನಿಂದ ಪಾರ್ಥಿವ ಶರೀರ ಹೊರಡ್ತಾ ಇದೆ. ಇನ್ನು 5 ನಿಮಿಷಗಳಲ್ಲಿ ಹೊರಡ್ತಾ ಇದೆ. ಬೆಳಿಗ್ಗೆ 10 ಗಂಟೆಗೆ ಈ ಒಂದು ಸ್ಥಳವನ್ನು ತಲುಪುತ್ತೆ. 10 ಗಂಟೆಯಿಂದ ಮಧ್ಯಾಹ್ನ 2:15ವರೆಗೂ ಕೂಡ ಈ ಒಂದು ಪಾರ್ಥಿವ ಶರೀರವನ್ನು ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಮಧ್ಯಾಹ್ನ 3 ಗಂಟೆಗೆ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ. ಸರ್ಕಾರದ ನಿನ್ನೆ ಈಗಾಗಲೇ ಸರ್ಕಾರದ ಅಧಿಸೂಚನೆಯಾಗಿದೆ. ಎಸ್.ಎಂ. ಕೃಷ್ಣ ಸರ್ ಅವರ ನಿಧನಕ್ಕೆ ಶೋಕಾಚರಣೆಯನ್ನು 3 ದಿವಸಗಳ ಕಾಲ ಶೋಕಾಚರಣೆಯನ್ನು ವ್ಯಕ್ತಪಡಿಸಿ ಅದರ ಜೊತೆಗೆ ಇವತ್ತು ಸರ್ಕಾರಿ ರಜೆಯನ್ನೂ ಕೂಡ ಘೋಷಣೆಯನ್ನು ಮಾಡಲಾಗಿದೆ. ಹಾಗಾಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಕೇಂದ್ರ ಸಚಿವರು ಬರ್ತಾ ಇದ್ದಾರೆ. ಒಂದು 3 ಜನ ಕೇಂದ್ರ ಸಚಿವರು ಕೂಡ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಬರ್ತಾ ಇದ್ದಾರೆ. ಮತ್ತು ರಾಜ್ಯದ ಸಚಿವರುಗಳು, ಯಾಕೆಂದರೆ ಇವತ್ತು ಸೆಷನ್ ಕೂಡ ನಡೀತಾ ಇಲ್ಲ. ಹಾಗಾಗಿ ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ವಿಧಾನಸಭಾ ಸದಸ್ಯರುಗಳು ಮತ್ತು ಮಾಜಿ ವಿಧಾನಸಭಾ ಸದಸ್ಯರುಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಕೆಲವು ಅನೇಕ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಬರ್ತಾ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾವು ಸೂಕ್ತ ವ್ಯವಸ್ಥೆಗಳನ್ನು, ಪಾರ್ಕಿಂಗ್ ವ್ಯವಸ್ಥೆಯನ್ನು ಮತ್ತು ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ನಾವು ಮಾಡಿಕೊಂಡಿದ್ದೇವೆ. ಅಂತಿಮ ದರ್ಶನದ ಬಳಿಕ ಅಂತ್ಯಕ್ರಿಯೆ ಸಂದರ್ಭ ಯಾವ ಪ್ರಕ್ರಿಯೆಗಳು ನಡೆಯುತ್ತದೆ? ಈಗ ಧಾರ್ಮಿಕ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಅವರ ಕುಟುಂಬದಿಂದ ನಾವು ಏನು ಮಾಹಿತಿಯನ್ನು ಪಡೆದುಕೊಂಡು ಅದರ ಪ್ರಕಾರ ನಮ್ಮಲ್ಲಿ ಶ್ರೇಷ್ಠ ಧಾರ್ಮಿಕ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥ ಭಾನುಪ್ರಕಾಶ್ ಸ್ವಾಮೀಜಿಯವರಿದ್ದಾರೆ. ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಏನು ಪೂಜಾ ಕಾರ್ಯಕ್ಕೆ ಏನೆಲ್ಲ ಒಂದು ಸಾಮಗ್ರಿಗಳು ಬೇಕು ಅದರ ವ್ಯವಸ್ಥೆಗಳು ಕೂಡ ಮಾಡಿಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕ್ರೌಡ್ ಆಗ್ಬೋದು ಸರ್, ಅವ್ರಿಗೆ ಯಾವ ರೀತಿ ಎಲ್ಲರ ವ್ಯವಸ್ಥೆ? ಸಾರ್ವಜನಿಕರ ವೀಕ್ಷಣೆಗೆ ನಾವು ಮಾಡಲಿಕ್ಕೋಸ್ಕರ ಸುಮಾರು 6 ಕಡೆ LED ಟಿವಿಗಳನ್ನು ವ್ಯವಸ್ಥೆ ಮಾಡಿದ್ದೇವೆ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅಂತ. ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಇರ್ತಕ್ಕಂಥ 3 ಎಕರೆ ಪ್ರದೇಶದಲ್ಲಿ ನಾವೇನು ಮಾಡಿದ್ದೇವೆ, ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತೇವೆ. ಅದನ್ನು ಹೊರತುಪಡಿಸಿದಂತೆ ಹೊರಗಡೆನೂ ಕೂಡ LED ಟಿವಿಗಳನ್ನು ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಮತ್ತೆ ಲೈವ್ ಕೂಡ ಮಾಡ್ತಾ ಇದ್ದೇವೆ. ಲೈವ್ ವ್ಯವಸ್ಥೆಗಳು ಸಾರ್ವಜನಿಕರು ನೋಡಬಹುದು. ಸಂಸ್ಕಾರಕ್ಕೆ ಶ್ರೀಗಂಧವನ್ನು ಬಳಸುವಂಥದ್ದು ಎಷ್ಟು ಬಳಸ್ತಾರೆ? ರಾಜ್ಯ ಸರ್ಕಾರದ ಒಂದು ಸೂಚನೆಯಂತೆ ಮತ್ತು ಆದೇಶದಂತೆ ಈಗಾಗಲೇ ಅರಣ್ಯ ಇಲಾಖೆಗೆ ಪತ್ರ ವ್ಯವಹಾರವನ್ನು ಮಾಡಲಾಗಿದೆ. ಈಗ ಮೈಸೂರಿನಿಂದಲೂ ಕೂಡ ಶ್ರೀಗಂಧದ ತುಂಡುಗಳು ಬರ್ತಾ ಇದೆ. ಬಂದ ನಂತರ ಎಷ್ಟು ಬರುತ್ತೆ? ಎಷ್ಟು? 1,000 kg. ಥ್ಯಾಂಕ್ ಯು.